ಮೊನ್ನೆ ರಾತ್ರಿ RCB ಅವರು ಒಂದು ರೋಚಕವಾದಂತಹ ಪಂದ್ಯದಲ್ಲಿ ಗೆಲುವನ್ನು ತಂದುಕೊಟ್ಟು ನಮಗೆ ಸಂಭ್ರಮಾಚರಣೆಗೆ ಕಾರಣರಾದರು. ನಿನ್ನೆ RCB ಟೀಮು ಬೆಂಗಳೂರಿಗೆ ಬಂದು ವಿಜಯೋತ್ಸವ ಆಚರಣೆ ಮಾಡಲಿಕ್ಕೆ ಅಂತ ಬಂದರೆ ಸರ್ಕಾರದ ಬೇಜವಾಬ್ದಾರಿತನದಿಂದಾಗಿ ಸಂಭ್ರಮಾಚರಣೆ ಶೋಕಾಚರಣೆಯಾಗಿ ಪರಿವರ್ತನೆ ಆಗಿದೆ. ಸುಮಾರು 11 ಜನ ಕಾಲು ತುಳಿತಕ್ಕೆ ಸಿಕ್ಕಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಬೆಳಗ್ಗೆಯಿಂದಲೂ ಮಾಧ್ಯಮ ನೋಡ್ತಾ ಇದ್ದು ಇವ್ರ ಪ್ರಿಪ್ರೇಷನ್ ಹೇಗಿದೆ. ಯಾಕಂದರೆ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿ ವಿಧಾನಸೌಧದ ಎದುರುಗಡೆ ನಾವು ಸನ್ಮಾನ ಮಾಡ್ತಾಯಿದ್ದೀವಿ, ಈ ಸಂಭ್ರಮದಲ್ಲಿ ನೀವು ಭಾಗಿಯಾಗಿ ಅಂತ ಬಹಿರಂಗವಾಗಿ RCB ಅಭಿಮಾನಿಗಳಿಗೆ ಕರೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸೂಕ್ತವಾದ ಅರೇಂಜ್ಮೆಂಟನ್ನು ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದು. ಆದರೆ 11 ಗಂಟೆ ಆದ್ರೂ ಕೂಡ ವಿಧಾನಸೌಧ ಎದುರುಗಡೆ ಸ್ಟೇಜೇ ಆಗ್ತಾಯಿಲ್ಲ. ಈ ಮಧ್ಯದಲ್ಲಿ ಮಾಧ್ಯಮಗಳಿಂದ ಗೊತ್ತಾಯಿತು ಪೊಲೀಸ್ ಇಲಾಖೆ ವ್ಯವಸ್ಥೆನ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಿರಾಕರಿಸಿದೆ. ಆದರೂ ಕೂಡ ಸರ್ಕಾರ ಒತ್ತಡವನ್ನು ಹಾಕಿ ನೆನ್ನೆನೇ ಮಾಡಿಬಿಡಬೇಕು ಅಂತ ಆವೇಶದಲ್ಲಿ ಒಂದು ರೀತಿ ಅತ್ಯುತ್ಸಾಹದಲ್ಲಿದ್ದಾರೆ ಅಂತಲೂ ಗೊತ್ತಾಯಿತು. ಎಲ್ಲ ಘಟನೆಗಳ ನಂತರ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಂಥ ಮಾಧ್ಯಮ ಹೇಳಿಕೆಯನ್ನು ನೋಡಿದೆ. ಕಾಂಗ್ರೆಸ್ನ ವಿವಿಧ ಸಚಿವರು MLAಗಳು ಕೊಟ್ಟಂಥ ಹೇಳಿಕೆಯನ್ನು ನೋಡಿದೆ. ಕಾಂಗ್ರೆಸ್ಸಿನ ಸೋಷಿಯಲ್ ಮೀಡಿಯಾ ಪೇಜ್ಗಳು ಹ್ಯಾಂಡ್ಲ್ಗಳಲ್ಲಿ ಅವ್ರು ಕೊಡ್ತಾ ಇರುವಂಥ ಸಮರ್ಥನೆಯನ್ನು ನೋಡಿದೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನಿಮ್ಮನ್ನು ಒಬ್ಬ ಒರಟು ವ್ಯಕ್ತಿ ಅಷ್ಟೇ ಅಂತ ಅಂದ್ಕೊಂಡಿದ್ದೆ ನಾನು. ಆದರೆ ನಿಮ್ಮ ಹೇಳಿಕೆ, ನಿಮ್ಮ ಪಕ್ಷದ ನಿಲುವು, ನಿಮ್ಮಗಳ ಸಮರ್ಥನೆ ನೋಡಿದ ಮೇಲೆ ನೀವು ಒರಟು ವ್ಯಕ್ತಿ ಮಾತ್ರ ಅಲ್ಲ, ನೀವೊಬ್ಬ ಇನ್ಸೆನ್ಸಿಟಿವ್, ಇರ್ರೆಸ್ಪಾನ್ಸಿಬಲ್, ಸಂವೇದನೆ ಇಲ್ಲದಂತಹ ಒಬ್ಬ ನಿರ್ಭಾವಕ ಮನುಷ್ಯ ಅನ್ನೋದನ್ನು ನೆನ್ನೆ ನೀವು ಇಡೀ ರಾಜ್ಯಕ್ಕೆ ದೇಶಕ್ಕೆ ನಿರೂಪಿಸಿದ್ರಿ. ನೀವು ಏನು ಸರ್ ಸಿದ್ದರಾಮಯ್ಯನವರೇ, ವಿಧಾನಸೌಧ ಎದುರುಗಡೆ ನೀವು ಶಾಲು ಪೇಟ ಹಾಕಿಸ್ಕೊಳ್ಳೋಕ್ಕೆ ಪ್ಲೇಯರ್ಸ್ ಬರ್ತೀವಿ ಅಂತ ಹೇಳಿದ್ರ. 3ನೇ ತಾರೀಕು ಬೆಳಗಿನ ಜಾವ ರಾತ್ರಿ ಕಳೆದು 4ನೇ ತಾರೀಕು ಬೆಳಗಿನ ಜಾವದವರೆಗೂ ಮ್ಯಾಚ್ ನಡೆದಿದೆ. ಅದೇ ದಿನ ಇಡೀ ಬೆಂಗಳೂರಿನಲ್ಲಿ ಲಕ್ಷಾಂತರ ಜನ ಬೀದಿಗಿಳಿದು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಇದ್ರ ಮಧ್ಯದಲ್ಲಿ ಆತುರವಾಗಿ ನೀವು 4ನೇ ತಾರೀಕೆ ವಿಧಾನಸೌಧ ಎದುರುಗಡೆ ನೀವು ಪೇಟ ಶಾಲು ಹಾಕಬೇಕು ಅಂತ ನಿಮ್ಮ ಮೇಲೆ ಯಾರು ಒತ್ತಡ ಹಾಕಿದರು? ಇಷ್ಟಾಗಿಯೂ ಕೂಡ ನೀವು ಅಲ್ಲಿ ಕಾರ್ಯಕ್ರಮವನ್ನು ಅರೇಂಜ್ ಮಾಡ್ತೀವಿ ಅಂತ ಹೇಳಿ ಓಪನ್ ಆಗಿ ಟ್ವಿಟರ್ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ರಿ, ನೀವು ಬನ್ನಿ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿ ಅಂತೇಳಿ. ಇವತ್ತು ಮಾತಾಡ್ತಾ ಇರೋದು ಏನು ನೀವು? ಇಷ್ಟೊಂದು ಜನ ಬಂದ್ಬಿಟ್ರು, ನಾವು ಹೆಂಗೆ ಅದನ್ನು ನಿಭಾಯಿಸೋಕ್ಕಾಗುತ್ತೆ ಅಂತ ಹೇಳ್ತಿರಲ್ಲ ಸಿದ್ದರಾಮಯ್ಯನವರೇ. ಇಷ್ಟೊಂದು ನಿರ್ಭಾವಕವಾಗಿ ನಿರ್ಲಜ್ಜವಾಗಿ ಮಾತಾಡ್ತಿದ್ದೀರಲ್ಲ. ವಿಧಾನಸೌಧ ಎದುರುಗಡೆ ಸ್ಟೇಜ್ ಹಾಕಿಸಿ ನಿಮ್ಮ ಮೊಮ್ಮಗನಿಗೆ, ಚೀಫ್ ಸೆಕ್ರೆಟರಿ ಮಗಳಿಗೆ, ನರೇಂದ್ರ ಸ್ವಾಮಿ ಮಗನಿಗೆ, ಜಮೀರಣ್ಣನ ಮಗನಿಗೆ ಫೋಟೋಗ್ರಾಫು ಆಟೋಗ್ರಾಫು, ಕಂಡೋರ ಮಕ್ಕಳಿಗೆ ಸಾವಿನ ಬಳುವಳಿನ. ಎಷ್ಟು ಇನ್ಸೆನ್ಸಿಟಿವ್ ಇದ್ದೀರಿ ಸರ್ ನೀವು. ಅಲ್ಲ, ನೀವು ನಿಮ್ಮ ಸಚಿವ ಸಂಪುಟದಲ್ಲಿರುವಂತಹ ಮಹಾನುಭಾವರು, ಆ ಕಲಘಟಗಿಯ ಲಾಡು, ಆ ಕಲಬುರಗಿಯ ಪ್ರಿಯಾಂಕಾ, ಏನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ 60 ಕೋಟಿ ಜನರಿಗೆ ಅವಕಾಶ ಮಾಡಿಕೊಟ್ಟಂಥ ವ್ಯಕ್ತಿಗೆ ಕಾರ್ಯಕ್ರಮ ಹೇಗೆ ಅರೇಂಜ್ ಮಾಡಬೇಕು ಅಂತೇಳಿ ಹೇಳ್ಬಿಟ್ಟು ಪಾಠ ಹೇಳ್ತಿದ್ರಲ್ಲ. ಯೋಗಿ ಆದಿತ್ಯನಾಥ್ 60 ಕೋಟಿ ಜನರನ್ನು ಸಂಭಾಳಿಸಿ ಕಳಿಸಿದಾರೆ ರೀ. ಪ್ರತಿಯೊಬ್ಬರಿಗೂ ಸ್ನಾನ ಮಾಡಿಸಿ ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಕಳಿಸಿದ್ದಾರೆ. ಆಗಿದ್ದು ಒಂದು ಅವಘಡ ಅಷ್ಟೇ. 60 ಕೋಟಿ ಜನನ 45 ದಿನಗಳ ಕಾಲ ಅವರು ಸಂಭಾಳಿಸಿದ್ದಾರೆ. ನೀವು 60,000 ಜನ ಸಂಭಾಳಿಸ್ಲಿಕ್ಕಾಗಲಿಲ್ವಲ್ಲ ಸರ್ ನಿಮ್ಮದು. ಇದು ನಿಮ್ಮ ಸರ್ಕಾರದ ಯೋಗ್ಯತೆಯನ್ನು ತೋರಿಸುತ್ತೆ. ಅಲ್ಲ ಸಿದ್ದರಾಮಯ್ಯನವರೇ, ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಿಮ್ಮ ರಾಜಕಾರಣಿಗಳ ಮಕ್ಕಳ ಮದುವೆಗೆ 1000 ಜನ ಬರ್ತಾರೆ, ಅದನ್ನು ಸಂಭಾಳಿಸಲಿಕ್ಕೆ ಪೊಲೀಸ್ ಇಲಾಖೆನ ಬಳಕೆ ಮಾಡ್ಕೋತೀರಿ. ಇದೇ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಲಕ್ಷಾಂತರ ಜನ ಸೇರಿಸ್ಕೊಂಡು ಪೊಲಿಟಿಕಲ್ ರ್ಯಾಲಿ ನಡೆಯುತ್ತೆ, ಅದಕ್ಕೆ ಸೂಕ್ತ ಭದ್ರತೆ, ಸೂಕ್ತ ತಯಾರಿ ಮಾಡ್ತೀರಿ. ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿ ಅಂತೇಳಿ ಹೇಳಿ ಕರೆ ಕೊಟ್ಬಿಟ್ಟು ಸೂಕ್ತ ತಯಾರಿ ಮಾಡೋಕ್ಕಾಗಲ್ವ ನಿಮಗೆ? ನಿಮ್ಮ DPIR ಮುಖ್ಯಸ್ಥ ಏನಂತ ಹೇಳ್ತಾರೆ, ಇಷ್ಟು ಜನ ಬಂದರು ನಮ್ಮ ಕೈಲಿ ಸಂಭಾಳಿಸೋಕ್ಕಾಗಲ್ಲ ಅಂತೇಳಿ ಸಂಭಾಳಿಸ್ಲಿಲ್ವಾ? ಆಯಿತು, ನೀವೇ ಸಿದ್ದರಾಮೋತ್ಸವ ಅಂತೇಳಿ ಮಾಡ್ಕೊಂಡ್ರಿ, 25 ಲಕ್ಷ ಜನ ಕರೆಸಿದ್ರಿ.
ಎಲ್ಲ ಕಡೆಗೂ ಬಸ್ ಕಳಿಸಿದ್ರಿ, ಬಾಡೂಟ ಹಾಕ್ಸಿದ್ರಿ. ಒಂದು ಸಣ್ಣ ಘಟನೆ ಅದನ್ನು ಸಂಭವಿಸ್ತಾ 25 ಲಕ್ಷ ಜನನ ನಿಮ್ಮ ಮೆರವಣಿಗೆಗೋಸ್ಕರವಾಗಿ ನೀವು ಕರೆಸಿ ಸಂಭಾಳಿಸಿ ಕಳಿಸ್ತೀರಿ. ಇಲ್ಲೊಂದು 50-60 ಸಾವಿರ ಜನ ಬಂದವ್ರನ್ನ ಸಂಭಾಳಿಸೋಕ್ಕಾಗಲಿಲ್ಲ ಅಂತಂದರೆ ನಿಮ್ಮ ಸರ್ಕಾರದ ಕಾರ್ಯಕ್ಷಮತೆ ಎಷ್ಟಿದೆ ಅನ್ನೋದನ್ನು ತೋರಿಸುತ್ತೆ. ಈ ಕಾಂಗ್ರೆಸ್ಸು ಇಡೀ ದೇಶದಲ್ಲಿ ಚುನಾವಣೆಯಲ್ಲಿ ಸೋತು ಅವ್ರಿಗೆ ದರಿದ್ರ ಹೆಂಗೆ ಬಂದಿದೆ ಅಂತಂದರೆ RCB ಗೆಲುವಿನಲ್ಲಿ ಇವರೊಂದಷ್ಟು ಪ್ರಚಾರ ತೊಗೊಳ್ಬೇಕು. ಅದಕ್ಕೋಸ್ಕರ DK ಶಿವಕುಮಾರ್ ಅವರು ಏರ್ಪೋರ್ಟಿಗೆ ಹೋಗಿ ಅವ್ರನ್ನ ರಿಸೀವ್ ಮಾಡೋಕ್ಕೆ ಹೋಗಿ ಬುಕ್ಕೆ ಕೊಟ್ಬಿಟ್ಟು ಬಾವುಟ ಕೊಟ್ಬಿಟ್ಟು ಶರ್ಟ್ಸ್ ಹಾಕೊಂಬಿಟ್ಟು ಫೋಟೋ ತೆಗೆಸ್ಕೋತಾರೆ. ನಿಮ್ಮನ್ನೇನು ಕರೆದಿದ್ರಾ? ವಿರಾಟ್ ಕೊಹ್ಲಿ ಕರೆದಿದ್ರಾ? ನಿಮ್ಮನ್ನು RCB ಅವ್ರು ಕರೆದಿದ್ರಾ? KSC ಅವ್ರು ಹೇಳಿದ್ರ? IPL ಹೆಡ್ ಹೇಳ್ತಾ ಇದ್ದಾರೆ ನಮಗೆ ಪ್ರಿಪ್ರೇಷನು ಇದ್ರದ್ದು ಈ ಸಂಭ್ರಮಾಚರಣೆನೇ ಗೊತ್ತಿಲ್ಲ, ಇವರೇ ಮಾಡಿದ್ದಾರೆ ಅಂತ. ಮಾಡಿದ್ದಾರೆ ಅಂದಮೇಲೆ ವ್ಯವಸ್ಥೆ ಮಾಡ್ಬೇಕು ತಾನೆ. ಕೋಲ್ಕತ್ತಾ ನೈಟ್ ರೈಡರ್ಸು IPL ಗೆದ್ದಾಗ 2 ದಿನದ ನಂತರ ಸಂಭ್ರಮಾಚರಣೆ ಮಾಡಿದರು. ಮುಂಬೈ ಇಂಡಿಯನ್ಸ್ ಗೆದ್ದ ನಂತರ 2 ದಿನದ ನಂತರ ಮಾಡಿದರು. ಚೆನ್ನೈನವ್ರು ಗೆದ್ದಾದ ನಂತರ 3 ದಿನದ ನಂತರ ಮಾಡಿದರು. ಹಾಗೆ ವರ್ಲ್ಡ್ ಕಪ್ T20ನಲ್ಲಿ ಗೆದ್ಕೊಂಬಂದಾದ್ಮೇಲೆ 5 ದಿನದ ನಂತರ ಸಂಭ್ರಮಾಚರಣೆ ಮಾಡಿದ್ರು. ಲಕ್ಷಾಂತರ ಜನ ಬಂದರು, ಒಂದು ಘಟನೆ ಸಂಭವಿಸಲಿಲ್ಲ. ಆದರೆ ನಿಮಗೆ ಬೆಳಗಿನ ಜಾವ ಮುಗ್ದಿರೋ ಮ್ಯಾಚ್ಗೆ ಮಧ್ಯಾಹ್ನಕ್ಕೆ ಆಲ್ರೆಡಿ ನೀವು ಸಂಭ್ರಮಾಚರಣೆ ಮಾಡಬೇಕು ಅಂತ ನಿಮಗೆ ಆ ಥರ ಯಾರಿತ್ತು? ಏನು ವಿರಾಟ್ ಕೊಹ್ಲಿ ಫೋನ್ ಮಾಡಿ ಇವತ್ತೇ ಬಂದ್ಬಿಡ್ತೀನಪ್ಪ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರ? ಯಾರು ಕರೆದಿದ್ರು ನಿಮಗೆ? ಏನು ನೀವೇನೋ ಕಪ್ ಗೆಲ್ಲೋದಕ್ಕೆ ನಿಮ್ಮದೇನೋ ಸಹಕಾರ ಇತ್ತಾ? ಈ ಒಂದು IPL ನಡೆದಂಥ ಇಷ್ಟೂ ಸಂದರ್ಭದಲ್ಲೂ 7-8 ಮ್ಯಾಚ್ಗಳು ಬೆಂಗಳೂರಿನಲ್ಲಿ ನಡೆದಿದ್ದಾವೆ. ಪ್ರತಿ ಸಾರಿ ಪೊಲೀಸರು ಭದ್ರತೆ ಕೊಟ್ಟಿದ್ದಾರೆ, ಸೂಕ್ತ ತಯಾರಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಿಮಗೊಂದು 50-60 ಸಾವಿರ ಜನನ ಮ್ಯಾನೇಜ್ ಮಾಡೋಕ್ಕಾಗಿಲ್ವಲ್ಲ ನಿಮಗೆ? ಅಲ್ಲ, ವಿಧಾನಸೌಧ ಎದುರುಗಡೆ ನಿಮ್ಮ ಹಾಕುವಂತಹ ಒಂದು ಶಾಲಾ ಪೇಟೆಗೋಸ್ಕರ ಬರಬೇಕಿತ್ತು. ಅಲ್ಲಿ ನೇರವಾಗಿ ನೀವು ಚಿನ್ನಸ್ವಾಮಿ ಸ್ಟೇಡಿಯಮದಲ್ಲೇ ಮಾಡ್ಬೋದಿತ್ತು. ಅಥವಾ ನಿಮಗೆ ಬೆಂಗಳೂರದು ಓಲ್ಡ್ ಏರ್ಪೋರ್ಟ್ HAL ಏರ್ಪೋರ್ಟಿಗೆ ನೀವು ಕರ್ಕೊಂಬಂದು ಅಲ್ಲಿಂದ ರೋಡ್ ಶೋ ಮಾಡಿದರೆ, ಎಲ್ಲ ಕಡೆಯೂ ರೋಡ್ ಶೋ ಮಾಡಿದ್ದಾರೆ. ಓಪನ್ ಬಸ್ಸಲ್ಲಿ ಆಟಗಾರನ ಕರ್ಕೊಂಬಂದರೆ, ಕಪ್ ಹಿಡ್ಕೊಂಡು ಬಂದರೆ ಜನ ರಸ್ತೆ ಉದ್ದಕ್ಕೂ ನೋಡಿಕೊಂಡು ಅಲ್ಲೇ ಖುಷಿ ಪಡ್ತಾರೆ. ಎಲ್ರಿಗೂ ಆಟಗಾರನ ನೋಡುವಂಥ ಅವಕಾಶ ಆಗುತ್ತೆ. ಇಷ್ಟು ಕಾಮನ್ ಸೆನ್ಸ್ ಇಲ್ವ ನಿಮಗೆ? ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹಿಡಿಯೋದೇ 35 ಸಾವಿರ ಅಂತ ಹೇಳ್ತೀರಿ. ಹಾಗಾದರೆ ನೀವು ಏರ್ಪೋರ್ಟಿಂದ, ಓಲ್ಡ್ ಏರ್ಪೋರ್ಟಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ನೀವು ಪ್ರೊಸೆಷನ್ ಮಾಡಿತ್ತು ಅಂದರೆ ಲಕ್ಷಾಂತರ ಜನ ಬಂದು ನೋಡ್ಬೋದಿತ್ತು. ಸರ್ಕಾರ ನಡೆಸೋರಿಗೆ ನಿಮಗೆ ಮಿನಿಮಮ್ ಕಾಮನ್ ಸೆನ್ಸು ಇಲ್ವಾ? ಅಥವಾ ಪೊಲೀಸ್ ಇಲಾಖೆಯ ಮಾತಿಗೆ ಸ್ವಲ್ಪನಾದ್ರೂ ಬೆಲೆ ಕೊಡಬೇಕು ಅಂತ ಗೊತ್ತಿಲ್ವಾ? ಆಯಿತು, ಈ ಜಮೀರಣ್ಣನ ಕರ್ಕೊಂಡು ಜಮೀರಣ್ಣನ ಮಗ ಏನು ಫೋಟೋ ತೆಗೆಸ್ಕೊಳಕ್ಕೆ ಅಲ್ಲಿ ಬರೋದು, ಅಲ್ಲಿ ರಿಜ್ವಾನ್ ಅರ್ಷದ್ ಮಗ ಫೋಟೋ ತೆಗೆಸ್ಕೊಳಕ್ಕೆ ಬರೋದು. ಜಮೀರಣ್ಣ ನಿಮ್ಮ ಮಗನಿಗೆ ಸಿನಿಮಾ ಮಾಡಿ ಸ್ಟಾರ್ ಮಾಡೋಕ್ಕೆ ಹೋದ್ರಿ, ಆಗಲಿಲ್ಲ. ಈಗ ಸ್ಟಾರು ವಿರಾಟ್ ಕೊಹ್ಲಿ ಜೊತೆ ಫೋಟೋ ತೆಗೆಸ್ಬಿಟ್ಟು ಸ್ಟಾರ್ ಮಾಡೋಕ್ಕೆ ಕೊಟ್ಟಿದ್ದೀರಾ? ನಿಮ್ಮ ಚೀಫ್ ಸೆಕ್ರೆಟರಿ ಮಗಳನ್ನ ಕರ್ಕೊಬರ್ಬೇಕಿತ್ತ? ನೀವು ನಿಮ್ಮ ಮೊಮ್ಮಗನ ರಾರಾಜಿಸೋದಕ್ಕೋಸ್ಕರ ಆ ವೇದಿಕೆಯನ್ನು ದುರ್ಬಳಕೆ ಮಾಡ್ಕೊಳ್ಬೇಕಿತ್ತ? ವಿರಾಟ್ ಕೊಹ್ಲಿ ಇರಿಟೇಟ್ ಆಗಿ ಎದ್ದೋಗಿದ್ದು ನಿಮಗೆ ಕಾಣಿಸ್ಲಿಲ್ಲ ನಿಮಗೆ? ಯಾಕಾಗಿ 2 ಕಡೆ ನಿಮಗೆ ಭದ್ರತೆ ಕೊಡೋಕ್ಕಾಗಲ್ಲ, ವ್ಯವಸ್ಥೆ ಸರಿ ಮಾಡೋಕ್ಕಾಗಲ್ಲ ಅಂದರೆ 2 ಕಡೆ ಸಂಭ್ರಮಾಚರಣೆ ಹಾಕಬೇಕಿತ್ತು, ಸನ್ಮಾನ ಹಾಕಬೇಕಿತ್ತು. ಯಾಕಂದ್ರೆ ಕಂಡೋರ್ ಮಕ್ಕಳು ಸತ್ತಿದ್ದಲ್ಲ, ನಿಮ್ಮ ಮಕ್ಕಳಿಗೆ ಆಟೋಗ್ರಾಫು ಫೋಟೋಗ್ರಾಫ್ ಸಿಕ್ತು, ಕಂಡೋರ್ ಮಕ್ಕಳಿಗೆ ಸಾವು ಸಿಕ್ತು. ಅದನ್ನು ನೀವು ನಿಮ್ಮ ಮಕ್ಕಳು ಸತ್ತೋಗಿಲ್ಲಲ್ಲ, ನಿಮ್ಮ ಮಕ್ಕಳಿಗೆ ಏನು ಪ್ರಾಬ್ಲಮ್ ಆಗಲಿಲ್ವಲ್ಲ, ಅದಕ್ಕೋಸ್ಕರ ನೀವು ಈ ಕೆಲಸವನ್ನು ಮಾಡಿದಿರಿ ಅನ್ನೋದು ಭಾಳ ಸ್ಪಷ್ಟವಾಗುತ್ತೆ. ಇನ್ನೊಂದು ಪ್ರಶ್ನೆ ಕೇಳಿ ಬಯಸ್ತೀನಿ. ಪುಷ್ಪ 2 ಸಿನಿಮಾದ್ದು ಪ್ರಮೋಷನಿಗೆ ಅಂತ ಬಂದಾಗ ಅಲ್ಲಿ ಅಲ್ಲು ಅರ್ಜುನನ್ ಏನೋ ತುಳಿತಕ್ಕೊಳಗಾಗಿ ಒಬ್ಬ ವ್ಯಕ್ತಿ ಸತ್ತೋದ ಕೂಡಲೇ ಅಲ್ಲು ಅರ್ಜುನನ ಮೇಲೆ FIR ಹಾಕಿ ನೀವು ಅರೆಸ್ಟ್ ಮಾಡಿರಿ. ಈಗ ಯಾರನ್ನ ಅರೆಸ್ಟ್ ಮಾಡ್ತೀರಿ ಸರ್? ಯಾರನ್ನ ಅರೆಸ್ಟ್ ಮಾಡ್ತೀರಿ ಹೇಳಿ? ಈಗ ನೀವೇ ಸ್ವತಃ ಅರೆಸ್ಟ್ ಆಗ್ತೀರಾ? ನಿಮ್ಮ ಉಪಮುಖ್ಯಮಂತ್ರಿ ಅರೆಸ್ಟ್ ಆಗ್ತಾರಾ? ಅಥವಾ ಯಾರು ನಿಮ್ಮ ಚೀಫ್ ಸೆಕ್ರೆಟರಿನ ತಲೆದಂಡ ಮಾಡ್ತೀರಾ? ನಿಮ್ಮ ಹೋಮ್ ಮಿನಿಸ್ಟರ್ ಮಾಡ್ತೀರಾ? ಯಾರನ್ನ ಮಾಡ್ತೀರಿ ಹೇಳಿ ಸರ್? ಆಯಿತು, ಕಾಂಪೆನ್ಸೇಷನ್ 10 ಲಕ್ಷ ರೂಪಾಯಿ ಕೊಟ್ಟೆ ಅಂತಿರಲ್ಲ ಸರ್. ಕೇರಳದ ವ್ಯಕ್ತಿ ಆನೆ ತುಳಿತಕ್ಕೊಳಗಾದವನಿಗೆ 15 ಲಕ್ಷ ಕೊಡ್ತೀರಿ. 7-8ನೇ ಕ್ಲಾಸ್ ಮಕ್ಕಳು ಸತ್ತೋಗಿದ್ದಾರೆ ಸರ್. ಸಾಫ್ಟ್ವೇರ್ ಇಂಜಿನಿಯರ್ ಸತ್ತೋಗಿದ್ದಾನೆ, ಅವ್ರ ಜೀವಕ್ಕೆ 10 ಲಕ್ಷ ರೂಪಾಯಿ ಬೆಲೆನಾ? ಎಲ್ಲ ಹೋಗಿ ನಿಮಗೆ ಬೇಕಾದವರು ಅಂತೇಳಿ ಹೇಳ್ಬಿಟ್ಟು ಯಾವುದೋ ಕೋಮದಳ್ಳೂರಿನಲ್ಲಿ ಸತ್ತೋರಿಗೆ 25 ಲಕ್ಷ ಅನೌನ್ಸ್ ಮಾಡ್ತೀರಿ, ಇಲ್ಲಿ 10 ಲಕ್ಷ ರೂಪಾಯಿ ಅನೌನ್ಸ್ ಮಾಡ್ತಿದ್ರಿ. ಇದೇ ಸರ್ ನಿಮ್ಮ ಸೆನ್ಸಿಟಿವಿಟಿ? ನಿಮ್ಮಲ್ಲಿ ನಿರ್ಭಾವುಕತೆ ಅನ್ನೋದು ಕಾಣ್ತಾ ಇದೆ, ಸಂವೇದನೆಯನ್ನು ನೀವು ಕಳ್ಕೊಂಡಿದ್ದೀರಿ ಅನ್ನೋದು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ.